ಬಾಂಧವರಷ್ಟೇ ಅಲ್ಲ, ಹಿಂದೂಗಳು ಕೂಡ ಮುಸಲ್ಮಾನ್ ಬಾಂಧವರಿಗಿಂತ ಹೆಚ್ಚಾಗಿ ಹಿಂದೂ ಬಾಂಧವರು ಕೂಡ ನಡೆದುಕೊಳ್ಳುವಂತಹ ಬಹಳ ಪವಾಡ ಇರುವಂತಹ ಒಂದು ದರ್ಗಾ. ಇದು ಏಕಾಏಕಿ ನಿನ್ನೆ ರಾತ್ರಿ ಆ ದರ್ಗಾದ ಸುತ್ತಲೂ ಬ್ಯಾರಿಕೇಡಿಂಗ್ ಮಾಡಿ ಅಲ್ಲಿ 144 ಸೆಕ್ಷನ್ ಜಾರಿಗೆ ತಂದು ಯಾರಿಗೂ ಒಳಗೆ ಬಿಡ್ಲಾರ್ದಂಗೆ ಮಾಧ್ಯಮದವ್ರಿಗೂ ಕೂಡ ಅಲ್ಲಿ ನಿರ್ಬಂಧ ವಿಧಿಸಿ ಏಕಾಏಕಿ ತೆರವುಗೊಳಿಸುವಂತ ಕೆಲಸ ಇವತ್ತಲ್ಲಿ ನಡೀತಾ ಇದೆ. ಸನ್ಮಾನ್ಯ ಅಧ್ಯಕ್ಷರೇ, ಈ ಹುಬ್ಬಳ್ಳಿ ಶಾರ್ಟ್ ಆಗಿ ಹೇಳ್ತೀನಿ, ಹುಬ್ಬಳ್ಳಿ ಧಾರವಾಡ ಮಧ್ಯ 20 ಕಿಲೋಮೀಟರ್ ಸ್ಟ್ರೆಚ್ ಇದೆ. ಅಲ್ಲಿ ಏನು BRTS ಅನ್ನುವಂತ ಒಂದು ಪ್ರಾಜೆಕ್ಟ್ ಇದೆ. ಅಲ್ಲಿ ಸುಮಾರು 4 ಬಹಳ ಪವಿತ್ರವಾದಂತಹ ಶ್ರೇಷ್ಠವಾದಂತಹ ಧಾರ್ಮಿಕ ಕೇಂದ್ರಗಳು. ಅಲ್ಲಿ ಒಂದು ಶಿವಾನಂದ ಮಠ ಅಂತಿದೆ, ಸಿದ್ದಪ್ಪಚ್ಚನ ಮಠ ಅಂತ ಒಂದಿದೆ, ಅದೇ ರೀತಿ ಮಹಾಲಿಂಗೇಶ್ವರ ಗುಡಿ ಅನ್ನುವಂಥದ್ದಿದೆ, ಅದೇ ರೀತಿ ಸೈಯದ್ ಮೆಹಮ್ಮದ್ ಶಹಾ ಖಾದ್ರಿ ಅವರ ದರ್ಗಾ ಕೂಡ ಇದೆ. ಈ ಹಿಂದೆ ನಾವು ಯಾರು ಕೂಡ ಈ BRTS ಪ್ರಾಜೆಕ್ಟ್ ನಡೆಯುವಾಗ ಯಾರ ಭಾವನೆಗಳಿಗೂ ಕೂಡ, ಯಾವ ಧರ್ಮದ ಭಾವನೆಗಳಿಗೂ ಕೂಡ ಧಕ್ಕೆ ಬರಬಾರ್ದು. ಬಹುಶಃ ಈ ಗುಡಿ ಗುಂಡಾರ ಅಂದ ತಕ್ಷಣ ನಾವು ಬಹಳ ಎಮೋಷನಲಿ ಅಟ್ಯಾಚ್ಮೆಂಟ್ ಇರ್ತದೆ, ಅದಕ್ಕೆ ಯಾರಿಗೂ ಕೂಡ ಧಕ್ಕೆ ಬರಬಾರ್ದು ಅನ್ನುವಂಥ ವಿಚಾರ ಇಟ್ಕೊಂಡು ಅದನ್ನು ಉಳಿಸುವಂತಹ ಕೆಲಸ ಮಾಡಿ ಆ ಸ್ಟ್ರೆಚ್ ಅನ್ನು ಕಂಪ್ಲೀಷನ್ ಮಾಡಿದ್ದೀವಿ. ಬಹುಶಃ ಅಲ್ಲಿ ಬಹಳ ಸರಳವಾಗಿ ನಮ್ಗೆ ಯಾರು ತೊಂದರೆ ಇಲ್ಲಾರ್ದಂಗೆ ಓಡಾಡ್ತಾ ಇದೀವಿ. ಆ ಸ್ಟ್ರೆಚ್ ನಲ್ಲಿ ಅದನ್ನೇ ಬ್ರೀಫ್ ಆಗಿ ಹೇಳ್ತಾ ಇದ್ದೀನಿ. ಕೆಲವು ಸ್ಟ್ರೆಚ್ ನಲ್ಲಿ ವಿಡ್ತ್ ಈ ಕಾರ್ಪೊರೇಷನ್ ತಗೊಂಡಾಗ ಅಲ್ಲಿ ವಿಡ್ತ್ 24 ಮೀಟರ್ಸ್ ಇದೆ. ಅದೇ ಅಂಬೇಡ್ಕರ್ ಸ್ಟ್ಯಾಚ್ಯೂ ಹತ್ರ ತಗೊಂಡಾಗ ಅಲ್ಲಿ 26 ಮೀಟರ್ಸ್ ವಿಡ್ತ್ ಇದೆ. ಆದ್ರೆ ಈ ದರ್ಗಾ ಹತ್ರ 32 ಮೀಟರ್ಸ್ ವಿಡ್ತ್ ಇದೆ. ಇದು ಇದ್ದಾಗ ಕೂಡ ನಾವೆಲ್ಲರೂ ಕೂಡ ಯಾರಿಗೂ ತೊಂದರೆ ಆಗ್ಬಾರ್ದು ಅನ್ನೋಂಥ ರೀತಿಯಲ್ಲಿ ಅದನ್ನೆಲ್ಲ ಕೂಡ ಆ ಸ್ಟ್ರೆಚ್ ಕಂಪ್ಲೀಷನ್ ಆದಾಗೂ ಕೂಡ ಇವತ್ತು ಅದನ್ನ ಎಲ್ಲೋ ಒಂದ್ ಕಡೆ ನಾವು ಈಗ ಬಹಳ ದಿನದಿಂದ ನೋಡ್ತಾ ಇದೀವಿ. ಹಿಂದೆ ಯಾವುದು ಕೂಡ ಇಲ್ಲಿ ಗಲಭೆ ಇಲ್ಲಾರ್ದಂಗೆ ಶಾಂತಿಯಿಂದ ಬಹಳ ಹುಬ್ಬಳ್ಳಿ ಧಾರವಾಡ ತಣ್ಣಗಿದ್ವಿ. ಈಗ ಹೊಸದಾಗಿ ಹೊಸ ಎಲೆಕ್ಷನ್ ಬಂದಂಗೆಲ್ಲ ಹೊಸ ಇಶ್ಯೂಸ್ಗಳು ರೈಸ್ ಆಗ್ತಾವ. ಹೊಸದಾಗಿ ಇಶ್ಯೂಸ್ ಬರೋದ್ರಿಂದ ಸನ್ಮಾನ್ಯ ಅಧ್ಯಕ್ಷರು ಸ್ವಲ್ಪ ಕೇಳ್ಬಿಡಿ, ಇದು ಆಗೋದ್ರಿಂದ ಯಾರೋ ಒಂದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗುವಂತ ರೀತಿಯಲ್ಲಿ ಮಾಡಿ ಅಶಾಂತಿಯನ್ನು ಕ್ರಿಯೇಟ್ ಮಾಡುವಂಥದ್ದು, ಶಾಂತಿಗೆ ಭಂಗ ತರುವಂತ ಕೆಲಸ ಇದು ಆಗ್ಬಾರ್ದು ಅನ್ನುವಂಥದ್ದು ನಮ್ಮ ಕಳಕಳಿ ವಿನಂತಿ. ಅದು ಏನಂದ್ರೆ, ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅಲ್ಲೇ ಓಡಾಡ್ತಾರೆ ದಿನ ಹುಬ್ಬಳ್ಳಿ ಧಾರವಾಡ. ಬಹುಶಃ ಅವ್ರಿಗೂ ಯಾವುದು ತೊಂದರೆ ಆಗ್ಲಿಕ್ಕಿಲ್ಲ, ಅವರು ಜಾತ್ಯತೀತ ವಿಚಾರಗಳಿಂದ ಇದ್ದಂಥವ್ರು. ಯಾಕೋ ಇವತ್ತು ಗೊತ್ತಿಲ್ಲ ಯಾರು ಒತ್ತಡಗಳಿಗೆ ಅವರು ಹಿಂದೆ ಅವರ ತಂದೆಯವರ ಕಾನ್ಸ್ಟಿಟ್ಯೂನ್ಸಿ ಕೂಡ ಆಗಿತ್ತು, ಅವರು ಜಾತ್ಯತೀತ ವಿಚಾರಗಳನ್ನು ಇಟ್ಕೊಂಡಂಥವ್ರು. ಬಹುಶಃ ಬೊಮ್ಮಾಯಿ ಸಾಹೇಬ್ರಿಗೂ ಕೂಡ ಯಾವುದು ತೊಂದರೆ ಆಗ್ಲಿಕ್ಕಿಲ್ಲ ಓಡಾಡ್ಲಿಕ್ಕೆ. ಆದ್ರೆ ಇವತ್ತು ಅವ್ರಿಗೆ ಯಾವ ಒತ್ತಡ ಆಯ್ತೋ ಗೊತ್ತಿಲ್ಲ, ಯಾವ ಒತ್ತಡದ ಅಡಿಯಲ್ಲಿ ಇವತ್ತು ಅವರು ಸೂಚನೆ ನೀಡ್ತಾ ಇದ್ದಾರೋ ಗೊತ್ತಿಲ್ಲ. ಅದಕ್ಕೆ ದಯಮಾಡಿ ಜನರ ಭಾವನೆಗಳಿಗೆ ತಾವು ಅರ್ಥ ಮಾಡ್ಕೊಂಡು ಅದಕ್ಕೊಂದು